ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಪ್ರಿಯಾ, ನೀನೇನೋ ಮುಚ್ಚಿಡ್ತಿದ್ಯಾ? ಏನಿಲ್ಲ ಅಜ್ಜಮ್ಮ. ನೀನ್ ಕಣ್ಣಲ್ಲಿ ಯಾವುದೋ ಭಯ ಕಾಣಿಸ್ತಿದೆ, ನಂಗ್ ಹೇಳು. ಏನಿಲ್ಲ ಅಂದೆ ಅಲ್ವಾ? ಏನಿಲ್ಲ. ಹೇಳಿಲ್ಲ ಅಂದ್ರೆ ನನ್ ಮೇಲ್ ಆಣೆ. ಹೇಳು ಪ್ರಿಯಾ. ಹೇಳ್ತೀನಿ ಅಜ್ಜಮ್ಮ. ಅವತ್ತೇನಾಯ್ತಂದ್ರೆ ನಿನ್ನೊಳಗೂ ನಿನ್ ಗಂಡನ ಮೇಲೆ ಅನುಮಾನ ಬಂದಾಯ್ತಲ್ವಾ? ನಿನಗ್ ಗೊತ್ತು ಅಂತ ನಂಗೂ ಗೊತ್ತು. ಹುಚ್ಚ ಹುಡುಗಿ, ಇವಾಗ್ಲಾ ಹೇಳೋದು? ಅಲ್ಲ, ಈ ವಿಷಯ ಯಾರಾದ್ರೂ ಮುಚ್ಚಿಡ್ತಾರಾ? ಅದು ನಿಜ ಅಲ್ಲ ಅಲ್ವಾ ಅಜ್ಜಮ್ಮ? ಬೆಂಕಿ ಇಲ್ದೆ ಹೋಗಿ ಆಡಲ್ವೇ ದಡ್ಡಿ? ಅಂದ್ರೆ ಪತಿರಾಯರು ತಪ್ಪು ಮಾಡ್ತಿದ್ದಾರೆ ಅಂತೀಯಾ? ಅದೀಗ್ಲೇ ನನ್ನ ಕೈಲಿ ಹೇಳಕ್ಕಾಗಲ್ಲ. ನಿನ್ ಗಂಡನ್ ಬಗ್ಗೆ ಅವಳು ಯಾಕೆ ಹಾಗೆ ಹೇಳ್ತಿದ್ದಾಳೆ ಮೊದ್ಲು ಅದನ್ನ ಯೋಚನೆ ಮಾಡು. ನಿಮ್ಮನ್ ಬೇರೆ ಮಾಡಿದ್ರೆ ಅವಳಿಗೇನ್ ಲಾಭ? ಅಲ್ದೆ ಅವಳು ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ಇನ್ಫಾರ್ಮೇಶನ್ ಮಾತ್ರ ಕೊಡ್ತಿದ್ದಾಳೆ. ಅಂದ್ರೆ ಅವಳು ನಿನ್ನ ಹತ್ರ ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಮೊದ್ಲು ಅದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದು ಮುಖ್ಯ. ಅದು ನಿಂಗೆ ಗೊತ್ತಾಗ್ಬೇಕಂದ್ರೆ ನೀನು ಅದ್ಯಾರಂತ ತಿಳ್ಕೋಬೇಕು. ಅಂದ್ರೆ ನೀನು ಅವ್ರ ಹತ್ರ ಬೇರೆ ತರ ಡೀಲ್ ಮಾಡಬೇಕು. ಬೇರೆ ತರ ಅಂದ್ರೆ? ಈ ಸಲ ಫೋನ್ ಮಾಡಿದ್ರೆ ನಂಗೆ ಹೇಳು, ನಾನ್ ನೋಡ್ಕೋತೀನಿ. ಸರಿನಾ? ಸರಿ, ನಡಿಯಮ್ಮ, ಹೋಗೋಣ. ಏನು ಇಷ್ಟೊಂದು ಲವಲವಿಕೆಯಿಂದ ಇದೆಯಾ? ಯಾವತ್ತೂ ನಿನ್ನ ಹೀಗೆ ನೋಡೇ ಇಲ್ವಲ್ಲ. ಅವ್ರಿಗೆ ಇಷ್ಟವಾದ ಅಡಿಗೆ ಎಲ್ಲ ಮಾಡಿದ್ದೀನಿ ದೊಡ್ಡತ್ತೆ. ಹಾಗೆ ನಾವಿಬ್ರು ಒಟ್ಟಿಗೆ ಕೂತಿಂದು ತುಂಬಾ ದಿನ ಆಯ್ತು. ಹೌದಾ? ದೊಡ್ಡತ್ತೆ, ಇದು ಟೇಸ್ಟ್ ನೋಡಿ ಹೇಳಿ. ಚೆನ್ನಾಗಿದೆ. ಆದ್ರೆ ಏನೋ ಜಾಸ್ತಿ ಆಗಿದೆ. ಅದೇ ಅರ್ಥ ಆಗ್ತಾ ಇಲ್ಲ. ಹಬ್ಬ, ಒಟ್ನಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಕೈಲಾಶ್ ಅವರೇ, ನೀವು ಆ ಕಡೆ ಕೂತ್ಕೊಳ್ಳಿ. ಕೈಲಾಶ್ ಅವರೇ, ನೀವಿಲ್ಲಿ ಬನ್ನಿ. ಏನು ತುಂಬಾ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ನಿಮ್ ಗಂಡಂಗೆ? ಅವ್ರಿಗಿಷ್ಟ ಇರೋ ಎಲ್ಲ ಅಡ್ಗೆ ಮಾಡಿದೀನಿ, ಅದಕ್ಕೆ. ಓಹೋ, ತುಂಬಾ ಪ್ರೀತಿ ಇದೆಯಲ್ಲ. ಉಕ್ಕಿ ಹರಿತಿದೆ.
ಅದೇ ಸಾಂಬಾರು ಸ್ಟವ್ ಮೇಲಿಂದ ಹಾಗೇ ತಂದಿಯಲ್ಲ, ಅದು ಹೋಗ್ತಾ ಇದೆ ಅಂತ ಹೇಳ್ದೆ. ಆಹಾ, ಪರಿಮಳಕ್ಕೆ ಹೊಟ್ಟೆ ತಾಳ ಹಾಕ್ತಿದೆ. ಬೇಗ ಬಡ್ಸು ರಾಧಿಕಾ. ಇರಿ ಫಸ್ಟ್ ಈ ಸ್ವೀಟ್ ತಿನ್ನಿ. ಚೆನ್ನಾಗಿದೆ ಅಲ್ವಾ? ದೊಡ್ಡತ್ತೆ, ಇದು ನಿಮ್ಗೆ. ಕೈಲಾಶ್ ಅವರೇ, ಇದನ್ನ ತಿನ್ನಿ. ನೀವು ಟೇಸ್ಟ್ ಮಾಡಿಲ್ಲ ಅಲ್ವಾ? ದೊಡ್ಡತ್ತೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಯ್ಯೋ, ಇದನ್ನ ಹಾಕೋದೇ ಮರ್ತೋಗಿದ್ದೀನಿ. ಸಾಕು, ನೀನ್ ತಿನ್ನು. ಬೇರೆ ಇನ್ನೇನಾದ್ರೂ ಬಡಿಸ್ಲಾ? ಬೇಡ. ದೊಡ್ಡತ್ತೆ, ಏನಾಯ್ತು? ಊಟ ಮಾಡಿ. ಅಯ್ಯೋ, ಸೊಪ್ಪಿನ ಚಟ್ನಿನೇ ಹಾಕಿಲ್ಲ. ತಿನ್ ನೋಡಿ ಹೇಗಿದೆ ಅಂತ ಹೇಳಿ. ಅಯ್ಯೋ, ಕೈಲಾಶ್ ಅವರೇ, ಮೆತ್ತಗೆ. ನೀವು ಮೊದಲು ನೀರು ಕುಡಿರಿ. ಓಕೆನಾ? ಸಾಂಬಾರ್ ಏನಾದ್ರೂ ಬಡಿಸ್ಲಾ? ಸಾಕು, ನೀನ್ ತಿನ್ನು. ದೊಡ್ಡತ್ತೆ, ಊಟ ಮಾಡಿ. ತಿಂತೀನಿ. ತಿನ್ನಿರಿ. ತುಂಬಾ ಜಾಸ್ತಿ ಆಗಿದೆ ರಾಧಿಕಾ. ಅದೇ ಅಡಿಗೆ ಹೊಟ್ಟೆ ತುಂಬೋಯ್ತು. ಇನ್ ನಿದ್ದೆ ಹಂಗಿಂಗ್ ಬರಲ್ಲ. ನಡೀರಿ ಶ್ರೀನಾಥ್, ನಿದ್ದೆ ಬರ್ತಿದೆ. ಕೈಲಾಶ್ ಅವರೇ, ನೀವು ಹೋಗಿರಿ, ನಾನು ಹಾಲು ತಗೊಂಡ್ ಬರ್ತೀನಿ. ರಾಧಿಕಾ, ಏನ್ ದೊಡ್ಡತ್ತೆ? ಇದು ನಿಜನಾ? ಯಾವ್ದು? ನಿನ್ನಲ್ಲಿ ಕಾಣ್ತಿರೋ ಈ ಪ್ರೀತಿ, ಆಸೆ ನಿಮಗ್ ನಿಜ ಅನಿಸ್ತಾ ಇಲ್ವಾ? ಗೊತ್ತಾಗ್ತಾ ಇಲ್ಲ. ನಿಜ ಆಗಿದ್ರೆ ಮಾತ್ರ ನನ್ನಷ್ಟು ಸಂತೋಷ ಇನ್ಯಾರಿಗೂ ಆಗಲ್ಲ. ಯಾಕಂದ್ರೆ ಇಲ್ಲಿವರೆಗೂ ನಿನ್ ಜೊತೆ ಕಳೆದ ಕ್ಷಣದಲ್ಲಿ ಕೈಲಾಸ್ ಉತ್ಸಾಹ ನೋಡ್ದೆ, ಅವನ್ ಸಂತೋಷ ನೋಡ್ದೆ. ಅದ್ಯಾವತ್ತಿಗೂ ಹಾಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇರುತ್ತೆ ಅಲ್ವಾ? ಯಾವತ್ತಿಗೂ ಹೀಗೆ ಇರುತ್ತೆ. ನೀವು ನೋಡ್ತೀರಾ ಕೂಡ. ಯಾಕಂದ್ರೆ ಇದು ಸತ್ಯ. ಹಾಗಾದ್ರೆ ಒಳ್ಳೇದೇ. ಇಲ್ಲ ಅಂತ ಗೊತ್ತಾದ್ರೆ ಗೊತ್ತಲ್ಲ.
ಫಸ್ಟು ಈ ಸ್ವೀಟ್ ತಿನ್ನಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಯ್ಯೋ, ಇದನ್ನ ಹಾಕೋದೇ ಮರ್ತೋಗಿದ್ದೀನಿ. ಅಯ್ಯೋ, ಕೈಲಾಶ್ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಬಾ 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 ಕೂತ್ಕೋ. ಓ, ಒಂದ್ ನಿಮಿಷ. ಎಲ್ಲ ಒಬ್ರೆ ಕುಡಿತಿದ್ದೀರಲ್ಲ, ಸ್ವಲ್ಪ ನನ್ಗೋಸ್ಕರನೂ ಉಳಿಸಿ. ಯಾವಾಗ್ಲೂ ಹೀಗೆ ಕುಡಿಯೋದಲ್ವಾ? ಯಾವಾಗ್ಲೂ ಬೇರೆ, ಇವತ್ತಿಂದ ಬೇರೆ. ಇವತ್ತಿಂದ ನಾವು ಎಲ್ಲದನ್ನು ಶೇರ್ ಮಾಡ್ಕೋತೀವಿ. ಎಲ್ಲ ಅಂದ್ರೆ? ಎಲ್ಲ ಅಂದ್ರೆ ಎಲ್ಲಾನು. ಏನ್ ಹೊಸದಾಗಿ ಮಾತಾಡ್ತಾ ಇದ್ಯಾ? ನಮಗಿದ್ದಂಥ ಸಮಸ್ಯೆ ಮುಗ್ದು ಹೋಗಿರೋದಕ್ಕೆ. ನಮ್ಮ ಸಮಸ್ಯೆನಾ? ಸರಿ, ಮೊದಲು ನಾವು ಯಾವ್ದಾದ್ರೂ ಟೂರ್ ಪ್ಲಾನ್ ಮಾಡೋಣವಾ? ಯಾಕೆ ಅಂತ ತಾನೇ ನೀವು ಹಾಗೆ ನೋಡ್ತಿರೋದು? ಯಾಕೆ ಅಂದ್ರೆ ಅದಕ್ಕೆ ನಾವು ಹನಿಮೂನ್ಗೆ ಹೋಗ್ತಿದ್ದೀವಿ. ನಿಜನಾ? ವ್ರತ ಮುಗ್ದೋಯ್ತಲ್ಲ, ಇನ್ನು ನಿಮ್ಮನ್ನ ಜಾಸ್ತಿ ದಿನ ಕಾಯಿಸ್ಬಾರ್ದು ಅಂತ. ಇಷ್ಟು ದಿನ ನಿಮ್ಮನ್ನ ವೇಟ್ ಮಾಡಿಸಿದ್ದಕ್ಕೆ ಸಾರಿ. ಹೇ, ಸಾರಿ ಯಾಕೆ? ಪ್ರಾಬ್ಲಮ್ ನನ್ನಲ್ಲಿ ಅಲ್ವಾ? ಪ್ರಾಬ್ಲಮ್ ನಿಮ್ದೆ ಅಂದ್ರೆ? ಐ ಮೀನ್, ನೀನ್ ಯಾಕೆ ಡಿಲೇ ಮಾಡಿದೆ ಅಂತ ನಾನು ತಿಳ್ಕೊಳ್ದೆ ಕೆಲವು ಸಲ ನಿನ್ನ ಹರ್ಟ್ ಮಾಡಿದ್ನಲ್ಲ. ಓ, ಹಾಗೆ ಹೇಳಿದ್ರಾ? ನೀನೇನ್ ಅನ್ಕೊಂಡೆ? ಆಹಾ, ಏನೂ ಇಲ್ಲ ಬಿಡಿ. ಇವಾಗ ಆ ವಿಷಯ ಬಿಟ್ಬಿಡೋಣ. ನಾನಿವಾಗ ಡಿಲೇ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಕಾರಣಕ್ಕೆ ಇಷ್ಟು ದಿನ ನಾವು ದೂರ ಇದ್ವಲ್ಲ, ಆ ದಿನಗಳೆಲ್ಲ ಮರ್ತೋಗಿ ಇನ್ನೆಷ್ಟು ಹತ್ರ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ನಂಗೆ ಗೊತ್ತು ರಾಧಿಕಾ, ಇಷ್ಟು ದಿನ ನೀನು ನನ್ನ ಸಮಸ್ಯೆನ ನಿನ್ನ ಸಮಸ್ಯೆ ಅಂದ್ಕೊಂಡು ತಾಳ್ಮೆಯಿಂದ ಎಲ್ಲ ಸಹಿಸ್ಕೊಂಡು ಬಂದೆ. ಇವಾಗ ಸಮಸ್ಯೆ ಎಲ್ಲ ಮುಗ್ದಿದೆ ಅಂತ ಅರ್ಥ ಆಗ್ತಿದೆ. ಆದ್ರೂ ಇದೇ ಕಾರಣ ಅಂತ ಇನ್ನೂ ಹೇಳ್ತಿಲ್ಲ ನೋಡು. ಅದಕ್ಕೆ ನೀನು ನನಗೆ ಗ್ರೇಟ್ ಅನ್ಸೋದು. ಐ ಆಮ್ ರಿಯಲಿ ಲಕ್ಕಿ ರಾಧಿಕಾ. ಏನ್ ಯೋಚನೆ ಮಾಡ್ತಿದ್ದೀರಾ? ಅದೇ ಎಲ್ಲಿಗೆ ಹೋಗೋಣ ಅಂತ. ಶಿಮ್ಲಾನೋ ಊಟಿನೋ ಪ್ಲಾನ್ ಮಾಡೋಣ. ನೀನ್ ಹೇಳು ರಾಧಿಕಾ, ನಿನ್ ಫೇವ್ರೆಟ್ ಪ್ಲೇಸ್ ಯಾವುದು? ಹೇಳ? ಆದ್ರೆ ಖರ್ಚು ತುಂಬಾ ಆಗತ್ತೆ, ಪರವಾಗಿಲ್ವಾ? ನೀನ್ ಹೇಳು. ಪ್ರಪಂಚದ ಯಾವ ಮೂಲೆ ಆದ್ರೂ ಸರಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಖರ್ಚಂದ್ರೆ ಹಣ ಅಲ್ಲ, ಮತ್ತೆ ಪ್ರೇಮ. ನಂಗೆ ಈ ಪ್ರಪಂಚದಲ್ಲಿ ತುಂಬಾ ಇಷ್ಟ ಆಗಿರೋ ಪ್ಲೇಸ್ ಅಂದ್ರೆ ನಿಮ್ ಹೃದಯ. ನಾನಿಲ್ಲಿ ತುಂಬಾ ಹೊತ್ತಿರೋದಕ್ಕೆ ಆಸೆ ಪಡ್ತೀನಿ, ಸಾಧ್ಯವಾದ್ರೆ ನನ್ನ ಪ್ರಾಣ ಹೋಗೋವರೆಗೂ. ರಾಧಿಕಾ, ಪ್ರಾಣ ಹೋಗೋ ಪರಿಸ್ಥಿತಿ ಬಂದರೂ ನಿನ್ನೊಬ್ಬಳನ್ನಂತೂ ಕಳಿಸೋದಿಲ್ಲ. ನಿನ್ನ ಜೊತೆ ನಾನು ಬಂದ್ಬಿಡ್ತೀನಿ. ನಿಮ್ಮನ್ನ ನಾನು ತುಂಬಾ ಕಾಯಿಸ್ಬಿಟ್ಟೆ ಅಲ್ವಾ? ನಿಮಗೆ ನನ್ನ ಮೇಲೆ ಕೋಪ ಬರಲಿಲ್ವಾ? ನಂದು ಕೋಪ ಅಲ್ಲ ರಾಧಿಕಾ, ಅದೂ ಒಂಥರ ಪ್ರೀತಿನೇ. ಎಷ್ಟು ಪ್ರಾಬ್ಲಮ್ ಬಂದರೂ ನನ್ನ ಜೊತೆ ಹಂಚ್ಕೊಳ್ದೆ ನೀನೊಬ್ಬಳೇ ಹ್ಯಾಂಡಲ್ ಮಾಡ್ತೀಯ ನೋಡು,
ಅದು ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಿಲ್ಲ ಅನ್ನೋ ಪ್ರೀತಿ. ಯಾವಾಗಲೂ ಬೇರೆಯವ್ರ ಸಂತೋಷಕ್ಕೋಸ್ಕರನೇ ಯೋಚನೆ ಮಾಡೋ ದೊಡ್ಡ ಮನಸ್ಸು. ನನ್ನ ಹೆಂಡತಿಗೆ ಆ ದೇವರು ಯಾಕೆ ಕೊಟ್ಟಿದ್ದಾನೆ ಅನ್ನೋ ಪ್ರೀತಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನೀನಿಲ್ಲ ಅಂದಿದ್ರೆ ಈ ಪ್ರೀತಿ ಇನ್ಯಾರಿಗೂ ಸಿಗ್ತಾ ಇರಲಿಲ್ವೇನೋ. ಇಷ್ಟೊಂದು ಹೊಗಳ್ತಿದ್ದೀರಲ್ಲ? ಹೊಗಳಿಕೆ ಅಲ್ಲ, ಸತ್ಯ. ಯು ಆರ್ ಮೈ ಲೈಫ್, ಯು ಆರ್ ಮೈ ಲವ್. ನೀವು ನನ್ಗೆ ಹಾಗೆ. ಅಷ್ಟಕ್ಕೂ ಎಲ್ಲಿಗೆ ಹೋಗೋಣ? ಡಾರ್ಜಿಲಿಂಗ್ ಹೋಗೋಣವಾ? ಅಯ್ಯೋ ದೇವ್ರೆ, ಮುಖ್ಯವಾದ ವಿಷಯನೇ ಮರ್ತೋದೆ. ಏನದು? ಮೊದಲು ಫಸ್ಟ್ ನೈಟ್ ಮನೇಲೆ ನಡಿಬೇಕು, ಇಲ್ಲ ಅಂದ್ರೆ ದೊಡ್ಡತೆ ಸಾಯಿಸ್ತಾರೆ. ಹಾಗೆ ಆಗ್ಲಿ ಬಿಡು. ಆಮೇಲೆ ಹೋಗೋಣ. ಹೌದು, ಅವಾಗಿಂದ ಹನಿಮೂನ್ ಅಂತ ಹೇಳ್ತಾನೆ ಇದೆಯಾ, ಆದ್ರೆ ಮುಹೂರ್ತ ಯಾವಾಗ ಅಂತ ಹೇಳಲೇ ಇಲ್ಲ. ಇನ್ನೊಂದು 2 ದಿನ ಅಷ್ಟೇ. ನೀನ್ ಹೀಗೆ ನಾಚ್ಕೋತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ನಮ್ಮ ಯಜಮಾನ್ರು ಇವತ್ತು ನನ್ನ ಹೊಗಳೋ ಪ್ರೋಗ್ರಾಮ್ ಇಟ್ಕೊಂಡಿರೋ ಹಾಗಿದೆಯಲ್ಲ. ಎಷ್ಟು ಹೊಗಳಿದ್ರು ಕಮ್ಮಿನೇ. ಈ ಸೈನ್ಗಳು ಸೇರಿ ಬಿಸ್ನೆಸ್ ಮಾಡೋದಕ್ಕಲ್ಲ, ಬೇರೆ ಮಾಡಿ ನಿಮ್ಮ ಲೈಫ್ ಜೊತೆ ಆಟ ಆಡೋದಕ್ಕೆ. ಸೈನ್ ಮಾಡಮ್ಮ. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಕಂಗ್ರಾಟ್ಸ್. ಎಲ್ಲರಿಗೂ ಹೇಳ್ತಿದ್ದೀನಿ, ಈ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡಿಬೇಕು, ಯಾವ ಅಡ್ಡಿನೂ ಇಲ್ಲದ ಹಾಗೆ ನಡಿಬೇಕು. ಕಮಾನ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಪ್ಪ. ರಾಧಿಕಾ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ರಾಧಿಕಾ. ನಿಮ್ಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಹೇಳಿದ್ರೆ ಸಾಕಾ? ಸ್ವೀಟ್ಸ್ ಕೊಡಲ್ವಾ? ಓ ಸ್ವೀಟ್ಸ್ ಹೋಗಿ ತಗೊಂಡ್ ಬಾ, ಹೋಗು ಹೋಗು. ಎಷ್ಟೇ ಈಕ್ವಲ್ ಶೇರ್ ಇದ್ರೂ ಈ ಹಾಸ್ಪಿಟಲ್ ಪೂರ್ತಿ ರಾಧಿಕಾ ಅಮರ್ ಮೇಲೇನೆ ನಿಂತಿರುತ್ತೆ. ಯಾಕೆಂದ್ರೆ ಡಾಕ್ಟರ್ಸ್ ಕೈಗುಣ ಚೆನ್ನಾಗಿದ್ರೇನೆ ಪೇಷಂಟ್ಸ್ ನಂಬಿ ಬರೋದು. ಹಾಗೆ ರಾಧಿಕಾ ಅಮರ್ ಒಟ್ಟಿಗೆ ಕೆಲಸ ಮಾಡಿ ಒಳ್ಳೆ ಜೋಡಿ ಅನ್ಸ್ಕೋಬೇಕು. ಜೋಡಿ ಅಂದ್ರೆ
ಐ ಮೀನ್ ಡಾಕ್ಟರ್ಸ್ ಆಗಿ ಇವ್ರ ಪೇರ್ ಸಕ್ಸಸ್ಫುಲ್ ಆಗಬೇಕು, ಅವ್ರ ಜರ್ನಿ ಒಟ್ಟಿಗೆ ಸಾಗಬೇಕು.